ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ನೋ ಸ್ಮೋಕಿಂಗ್. ಇದರ IMDb ರೇಟಿಂಗ್ 7.3 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೆ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ಒಂದು ರಷ್ಯನ್ ಆರ್ಮಿ ಬೇಸ್ ನಲ್ಲಿ ಇರ್ತಾನೆ. ಆಗ ಅವನಿಗೆ ಅವನ ಹೆಂಡತಿ ಕಾಲ್ ಮಾಡ್ತಾಳೆ. ಕೆ ಹೆಂಡತಿ ನೀನು ಎಲ್ಲಿದ್ದೀಯಾ ಅಂತ ಕೇಳ್ತಾಳೆ. ಆದರೆ ಕೆಗೆ ತಾನು ಎಲ್ಲಿದ್ದೀನಿ ಅಂತ ಗೊತ್ತಿರಲ್ಲ. ಅವನು ಕಿಟಕಿಯಿಂದ ಹೊರಗೆ ನೋಡಿದಾಗ ರಷ್ಯನ್ ಸೋಲ್ಜರ್ ತುಕಡಿ ಹೋಗ್ತಿರುತ್ತೆ. ಕೆಗೆ ಸಿಗರೆಟ್ ಸೇದಬೇಕನ್ನಿಸುತ್ತೆ. ಆಗ ಅವನು ತಾನು ಇದ್ದ ರೂಮ್ ಡೋರ್ ಬೆಲ್ ಹೊಡಿತಾನೆ. ಆ ಕಡೆ ಇದ್ದ ವ್ಯಕ್ತಿ ಡೋರ್ ಓಪನ್ ಮಾಡದೆ ಶೂಟ್ ಮಾಡ್ತಾನೆ. ಆಗ ಕೆ ಒಳಗೆ ಬಂದು ಕಿಟಕಿಯಿಂದ ಹೊರ ನೋಡಿದಾಗ ಒಂದು ಬಾತ್ ಟಬ್ ಮತ್ತು ಅದರ ಪಕ್ಕದಲ್ಲಿ ಸಿಗರೆಟ್ ಪ್ಯಾಕೆಟ್ ಕಾಣುತ್ತೆ. ಆಗ ಕೆ ಗ್ಲಾಸ್ ಹೊಡೆದು ಸಿಗರೆಟ್ ತಗೋಬೇಕಂತ ಆ ಕಡೆ ಓಡ್ತಾನೆ. ಕೆನ ನೋಡಿದ ರಷ್ಯನ್ ಸೋಲ್ಜರ್ ಅವನನ್ನ ಹಿಡಿಬೇಕಂತ ಹೋಗ್ತಾನೆ. ಆದರೆ ಕೆ ಮಾತ್ರ ಹೇಗೋ ಸಿಗರೆಟ್ ಪ್ಯಾಕೆಟ್ ಹತ್ರ ತಲುಪ್ತಾನೆ. ಆಗ ರಷ್ಯನ್ ಸೋಲ್ಜರ್ ಕೆನ ಶೂಟ್ ಮಾಡ್ಬಿಡ್ತಾನೆ. ಸೋಲ್ಜರ್ ಶೂಟ್ ಮಾಡಿದಾಗ ಕೆಗೆ ತನ್ನ ಮನೆಯ ಬಾತ್ಟಬ್ ನಲ್ಲಿ ಎಚ್ಚರಿಕೆ ಆಗುತ್ತೆ. ಇಲ್ಲಿ ನಮಗೆ ಕೆ ಕನಸು ಕಾಣ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಕೆ ತುಂಬಾ ರಿಚ್ ಆಗಿರ್ತಾನೆ ಮತ್ತು ಕೆ ಒಬ್ಬ ಚೈನ್ ಸ್ಮೋಕರ್ ಆಗಿರ್ತಾನೆ. ಅವನಿಗೆ ಸಿಗರೆಟ್ ಬಿಟ್ಟು ಇರಕ್ಕಾಗಲ್ಲ. ಇದರಿಂದ ಕೆ ಮತ್ತು ಅವನ ಹೆಂಡತಿ ಅಂಜಲಿ ಯಾವಾಗಲೂ ಜಗಳ ಮಾಡ್ತಿರ್ತಾರೆ. ಕೆ ತನಗೆ ಬಂದ ಕನಸಿನ ಬಗ್ಗೆ ತನ್ನ ಸೈಕಾಟ್ರಿಕ್ ಫ್ರೆಂಡ್ ಗೆ ಹೇಳ್ತಾನೆ. ಆಗ ಆ ಫ್ರೆಂಡ್, ನೀನು ಸಿಗರೆಟ್ ಗೆ ತುಂಬಾ ಅಡಿಕ್ಟ್ ಆಗಿದ್ದೀಯಾ, ಅದಕ್ಕೆ ನಿನ್ನ ಬ್ರೇನ್ ಅಲ್ಲಿ ನನಗೆ ಸಿಗರೆಟ್ ಸಿಗ್ಲಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಸಿಗರೆಟ್ ಸೇದೋಕೆ ಪ್ರಯತ್ನ ಪಡ್ತೀಯ ಅಂತ ನಿನ್ನ ಬ್ರೇನ್ ಅಲ್ಲಿ ಆಲೋಚನೆ ಬಂದಿರಬಹುದು. ಯಾವ್ದಾದ್ರೂ ಒಂದು ದಿನ ಸಿಗರೆಟ್ ಬಿಟ್ಟು ಆ ಪಕ್ಕದಲ್ಲಿರೋ ಬಾತ್ ಟಬ್ ನಲ್ಲಿ ಜಂಪ್ ಮಾಡು, ಏನಾದರೂ ಬದಲಾವಣೆ ಇರಬಹುದು ನೋಡೋಣ ಅಂತ ಹೇಳ್ತಾನೆ. ಸಾಯಂಕಾಲವಾದಾಗ ಕೆ ಮನೆಗೆ ತನ್ನ ಇಬ್ಬರು ಸ್ನೇಹಿತರು ಬರ್ತಾರೆ. ಒಂದು ಕಡೆ ಹೆಣ್ಣು ಮಕ್ಕಳು ಮತ್ತು ಒಂದು ಕಡೆ ಗಂಡು ಮಕ್ಕಳು ಮಾತಾಡ್ತಿರ್ತಾರೆ. ಆಗ ಕೆ ಮತ್ತು ಅವರ ಸ್ನೇಹಿತರು ಸಿಗರೆಟ್ ಬಗ್ಗೆ ಮಾತಾಡ್ತಿರ್ತಾರೆ. ಕೆ ತನ್ನ ತಮ್ಮನಿಗೆ ಲಂಗ್ಸ್ ನಲ್ಲಿ ಆಪರೇಷನ್ ಆಗಿದೆ ಅಂತ ಹೇಳ್ತಾನೆ. ಈ ಕಡೆ ಕೆ ಹೆಂಡತಿ ಅಂಜಲಿ, ಕೆ ತುಂಬಾ ಸಿಗರೆಟ್ ಸೇತ್ತಿದ್ದಾನೆ, ನಾನು ಅವನನ್ನ ಡೈವರ್ಸ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಅವರೆಲ್ಲರೂ ಊಟ ಮಾಡೋಕಂತ ರೆಸ್ಟೋರೆಂಟ್ ಗೆ ಹೋಗ್ತಾರೆ. ರೆಸ್ಟೋರೆಂಟ್ ನಲ್ಲಿ ಸಿಗರೆಟ್ ಸೇದೋದು ಅಲವ್ ಇರಲ್ಲ. ಅದಕ್ಕೆ ಕೆ ಹೊರಗೆ ಬಂದು ಸಿಗರೆಟ್ ಸೇತಿರ್ತಾನೆ. ಆಗ ಅಲ್ಲಿಗೆ ಕೆ ಫ್ರೆಂಡ್ ಅಬ್ಬಾಸ್ ಬರ್ತಾನೆ. ಕೆ ಅಬ್ಬಾಸ್ಗೆ ಸಿಗರೆಟ್ ಆಫರ್ ಮಾಡ್ತಾನೆ. ಆದ್ರೆ ಅಬ್ಬಾಸ್ ಬೇಡ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಂಜಲಿ ಅಲ್ಲಿಗೆ ಬರ್ತಾಳೆ. ಅಂಜಲಿ ಅಬ್ಬಾಸ್ನ ನೋಡಿ ಎದಕ್ಕೆ ಗ್ಲೌಸ್ ಮತ್ತು ಕಿವಿಯಲ್ಲಿ ಮಷಿನ್ ಹಾಕೊಂಡಿದ್ದೀಯಾ ಅಂತ ಕೇಳ್ತಾಳೆ. ಆಗ ಅಬ್ಬಾಸ್, ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿತ್ತು, ಅದರಲ್ಲಿ ನನ್ನ ಬೆರಳು ಕಟ್ಟಾಗಿದೆ ಅಂತ ಹೇಳ್ತಾನೆ ಮತ್ತು ಕೇಳೋಕ್ಕೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ಕೆ ಮತ್ತೊಮ್ಮೆ ಅಬ್ಬಾಸ್ಗೆ ಸಿಗರೆಟ್ ಸೇದು ಅಂತೆ ಫೋರ್ಸ್ ಮಾಡ್ತಾನೆ. ಆಗ ಅಬ್ಬಾಸ್ ಸಿಟ್ಟಿನಿಂದ ಕೇನ ದೂಕ್ ಬಿಡ್ತಾನೆ. ಆಮೇಲೆ ಅಬ್ಬಾಸ್ ಅಂಜಲಿ ಹತ್ರ ಹೋಗಿ, ನೀನು ನಿಜವಾಗ್ಲೂ ಕೇನ ಸಿಗರೆಟ್ ಅಡಿಕ್ಷನ್ ಇಂದ ಬಿಡಿಸ್ಬೇಕನ್ಕೊಂಡಿದ್ರೆ ಪ್ರಯೋಗಶಾಲಾ ಅನ್ನೋ ಒಂದು ರಿಹ್ಯಾಬ್ ಸೆಂಟರ್ ಇದೆ, ಅಲ್ಲಿಗೆ ಕಳಿಸು ಅಂತ ಹೇಳ್ತಾನೆ ಮತ್ತು ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ. ಅಂಜಲಿ ಮನೆಗೆ ಬಂದು ರಿಹ್ಯಾಬ್ ಸೆಂಟರ್ ಬಗ್ಗೆ ಹೇಳ್ತಾಳೆ. ಆದ್ರೆ ಕೆ ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾನೆ. ಆಗ ಅಂಜಲಿ, ನಿನ್ನ ಸಿಗರೆಟ್ ಅಡಿಕ್ಷನ್ ನಿಂದ ಸಾಕಾಗೋಗಿದೆ, ನನಗೆ ಡೈವರ್ಸ್ ಬೇಕು ಅಂತ ಹೇಳ್ತಾಳೆ. ಆದರೆ ಕೆ ಅದಕ್ಕೂ ಒಪ್ಪಲ್ಲ ಮತ್ತು ಅಲ್ಲಿಂದ ಹೋಗ್ಬಿಡ್ತಾನೆ. ಕೆ ಹೋದ್ಮೇಲೆ ಅಂಜಲಿ ತನ್ನ ವೆಡ್ಡಿಂಗ್ ರಿಂಗ್ ನ ತೆಗೆದಿಟ್ಟು ತನ್ನ ಎಲ್ಲಾ ಸಾಮಾನು ತಗೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಈ ಕಡೆ ಕೆ ತನ್ನ ತಮ್ಮನ್ನ ಭೇಟಿಯಾಗೋಕೆ ಹಾಸ್ಪಿಟಲ್ಗೆ ಬರ್ತಾನೆ. ಆಗ ಡಾಕ್ಟರ್, ನೀನು ತುಂಬಾ ಸಿಗರೆಟ್ ಸೇತ್ತಿದ್ದೀಯಾ ಅಂತ ಪ್ರಯೋಗಶಾಲಾದ ಅಡ್ರೆಸ್ ಕೊಡ್ತಾನೆ. ಮನೆಗೆ ಬಂದ ಕೆಗೆ ಅಂಜಲಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಗ ಕೆ ಅಂಜಲಿಗೆ ಫೋನ್ ಮಾಡಿ, ನಾನು ಪ್ರಯೋಗಶಾಲಕ್ಕೆ ಹೋಗ್ತೀನಿ, ನೀನು ವಾಪಸ್ ಬಾ ಅಂತ ಹೇಳ್ತಾನೆ. ಆಮೇಲೆ ಅಬ್ಬಾಸ್ಗೆ ಕಾಲ್ ಮಾಡಿ ಪ್ರಯೋಗಶಾಲಾದ ಅಪಾಯಿಂಟ್ಮೆಂಟ್ ತಗೋ ಅಂತ ಹೇಳ್ತಾನೆ. ಅಬ್ಬಾಸ್ ಪ್ರಯೋಗಶಾಲಕ್ಕೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೋತಾನೆ. ವಿಸಿಟಿಂಗ್ ಕಾರ್ಡ್ ಮೇಲೆ ಕೋಲ್ಕತ್ತಾ ಕಾರ್ಪೊರೇಟ್ ಕಂಪನಿಯ ಅಡ್ರೆಸ್ ಇರುತ್ತೆ. ಕೆ ಅಲ್ಲಿಗೆ ಹೋಗ್ತಾನೆ. ಅಲ್ಲಿದ್ದ ವ್ಯಕ್ತಿ ಕೆ ಕೈನ ಸ್ಕ್ಯಾನ್ ಮಾಡ್ತಾನೆ ಮತ್ತು ಒಂದು ಅಂಡರ್ ಗ್ರೌಂಡ್ ಟನಲ್ ಒಳಗೆ ಕಳಿಸ್ತಾನೆ. ಅಲ್ಲಿ ಒಬ್ಬ ಬುರ್ಕಾ ಹಾಕಿದ ಮಹಿಳೆ ಬಂದು ಕೆನ ಪ್ರಯೋಗಶಾಲಾ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಬಾಬಾ ಬೆಂಗಾಲಿ ಅನ್ನೋ ವ್ಯಕ್ತಿ ಇರ್ತಾನೆ. ಈತನನ್ನ ಎಲ್ಲರೂ ಗುರುಜಿ ಅಂತ ಕರಿತಿರ್ತಾರೆ. ಈತ ಕೆಗೆ ಒಂದು ಅಗ್ರಿಮೆಂಟ್ ಬುಕ್ ಕೊಡ್ತಾನೆ. ಆದ್ರೆ ಅದು ತುಂಬಾ ದೊಡ್ಡದಾಗಿರುತ್ತೆ. ಕೆ ಅದನ್ನ ಓದೋದಿಲ್ಲ. ಆಗ ಗುರುಜಿ ಇನ್ನೊಂದು ಸಣ್ಣ ಅಗ್ರಿಮೆಂಟ್ ಕೊಟ್ಟು ಇದನ್ನ ಓದಿ ಸೈನ್ ಮಾಡು ಅಂತ ಹೇಳ್ತಾನೆ. ಅದರಲ್ಲಿ ಗುರುಜಿ ಏನು ಹೇಳ್ತಾರೋ ಅದನ್ನೆಲ್ಲ ಮಾಡಬೇಕು ಅಂತ ಬರೆದಿರುತ್ತೆ. ಆಗ ಕೆ ತಾನು ಸೈನ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ 4 ಜನ ದಾಂಡಿಗರು ಬಂದು ಕೇನ ಒಂದು ಸೆಲ್ ನಲ್ಲಿ ಹಾಕ್ತಾರೆ. ಕೆ ಅಲ್ಲಿ ಮೂರ್ಛೆ ಹೋಗ್ತಾನೆ. ಕೆಗೆ ಎಚ್ಚರಿಕೆ ಆದಾಗ ಗುರುಜಿ ಕೇನ ಕನ್ವಿನ್ಸ್ ಮಾಡಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸ್ತಾನೆ. ಆಮೇಲೆ ಗುರುಜಿ ಟ್ರೀಟ್ಮೆಂಟ್ ಗೆ 21 ಲಕ್ಷ ಇರುತ್ತೆ ಮತ್ತು ನನ್ನ ಫೀಸ್ 1 ರೂಪಾಯಿ, ಅದನ್ನ ನೀನೇ ನನಗೆ ಕೊಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿದ ಕೆ ಶಾಕ್ ಆಗ್ತಾನೆ ಮತ್ತು ಕೆ ನೀವೆಲ್ಲ ಮೆಂಟಲ್ ಆಗಿದ್ದೀರಾ, ನಾನಿಲ್ಲಿರಲ್ಲ ಅಂತ ಅಲ್ಲಿಂದ ಹೊರಗೆ ಹೋಗ್ತಿರ್ತಾನೆ. ಆದರೆ ಗುರುಜಿ ಕಡೆಯವರು ಕೇನ ಗನ್ ಪಾಯಿಂಟ್ ನಲ್ಲಿ ತಗೊಂಡು ಚೆಕ್ ಮೇಲೆ ಸೈನ್ ಮಾಡಿಸ್ತಾರೆ. ಆಮೇಲೆ ಕೇನ ಒಂದು ಚೇರ್ ಮೇಲೆ ಕಟ್ಟಿ ಹಾಕಿ ಪ್ರಯೋಗಶಾಲಾದ ರೂಲ್ಸ್ ನ ಹೇಳ್ತಾರೆ. ಕೆ ಮೊದಲನೇ ಸಿಗರೆಟ್ ಸೇದಿದ್ರೆ ಅವನ ತಮ್ಮನ್ನ ಒಂದು ಗ್ಯಾಸ್ ಚೇಂಬರ್ ನಲ್ಲಿ 5 ನಿಮಿಷವರೆಗೆ ಇಡ್ತಾರೆ ಮತ್ತು ಎರಡನೇ ಸಿಗರೆಟ್ ಸೇದಿದರೆ ಅವನ 2 ಬೆರಳನ್ನ ಕಟ್ ಮಾಡ್ತಾರೆ. ಅದಕ್ಕೆ ಅಬ್ಬಾಸ್ ಯಾವಾಗ್ಲೂ ಗ್ಲೌಸ್ ಹಾಕೊಂಡಿರ್ತಾನೆ. ಅವನ ಬೆರಳನ್ನ ಸಹ ಕಟ್ ಮಾಡಿರ್ತಾರೆ. 3ನೇ ಸಿಗರೆಟ್ ಸೇದಿದರೆ ನಿನ್ನ ಹೆಂಡತಿನ ಸಾಯಿಸಿಬಿಡ್ತೀವಿ ಮತ್ತು 4ನೇ ಸಿಗರೆಟ್ ಸೇದಿದರೆ ನಿನ್ನ ಸಾಯಿಸಿಬಿಡ್ತೀವಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಕೇನ ಅಲ್ಲಿಂದ ಹೊರಗೆ ಕಳಿಸ್ತಾರೆ. ಕೆ ಕಾರಿಂದ ಬರುವಾಗ ಅವನಿಗೆ ಸಿಗರೆಟ್ ಸೇದಬೇಕು ಅನಿಸುತ್ತೆ. ಆಗ ಅವನು ಸಿಗರೆಟ್ ಬಾಯಲ್ಲಿಟ್ಟು ಹತ್ತಿಸುವಷ್ಟರಲ್ಲಿ ಕೆ ಕಾರಿನ ಗ್ಲಾಸ್ ಹೊಡೆದು ಹೋಗುತ್ತೆ. ಆ ಶಬ್ದಕ್ಕೆ ಕೆ ಕಿವಿ ಮುಬ್ಬಾಗ್ಬಿಡುತ್ತೆ. ಈ ಕಡೆ ಅಬ್ಬಾಸ್ಗೆ ಪ್ರಯೋಗಶಾಲೆ ಕಡೆಯಿಂದ ಒಂದು ಪಾರ್ಸಲ್ ಬರುತ್ತೆ. ಅದರಲ್ಲಿ ಒಂದು ಬೆರಳು ಇರುತ್ತೆ. ಅಬ್ಬಾಸ್ ಆ ಬೆರಳನ್ನ ತನ್ನ ಬೆರಳು ಕಟ್ಟಾದ ಜಾಗಕ್ಕೆ ಇಟ್ಟಾಗ ಅದು ಮತ್ತೆ ಜಾಯಿಂಟ್ ಆಗುತ್ತೆ. ಅಂದರೆ ಪ್ರಯೋಗಶಾಲದ ರೂಲ್ಸ್ ಪ್ರಕಾರ ನಮ್ಮ ಯಾವುದೇ ಒಂದು ವಸ್ತು ಪ್ರಯೋಗಶಾಲೆಯಿಂದ ವಾಪಸ್ ಪಡಿಬೇಕಂದರೆ ಯಾರನ್ನಾದರೂ ಹೊಸ ಮೆಂಬರ್ನ ಅವರಿಗೆ ಜಾಯಿಂಟ್ ಮಾಡಿ ಕೊಡಬೇಕಾಗಿರುತ್ತೆ.
ಕೆ ತನ್ನ ಆಫೀಸ್ಗೆ ಬರ್ತಾನೆ. ಇಲ್ಲಿ ನಮಗೆ ಕೆ ಸೆಕ್ರೆಟರಿ ಆನಿನ ತೋರಿಸ್ತಾರೆ. ಪ್ರಯೋಗಶಾಲಾದ ಒಬ್ಬ ವ್ಯಕ್ತಿ ಕೆ ಮೇಲೆ ಕಣ್ಣಿಟ್ಟಿರ್ತಾನೆ. ಈತ ಯಾವಾಗಲೂ ಕೆನ ಫಾಲೋ ಮಾಡ್ತಿರ್ತಾನೆ. ಕೆ ಅಬ್ಬಾಸ್ನ ಹೋಗಿ ಭೇಟಿ ಆಗ್ತಾನೆ. ಕೆ ಅಬ್ಬಾಸ್ಗೆ ಬೈತಾನೆ. ಆಮೇಲೆ ಅವರಿಬ್ಬರು ಒಂದು ಬಾರ್ಗೆ ಹೋಗ್ತಾರೆ. ಕೆ ಅಬ್ಬಾಸ್ಗೆ ನೋಡೋಣ ಅವನು ನನ್ನನ್ನ ಎಷ್ಟು ಫಾಲೋ ಮಾಡ್ತಾನೆ ಅಂತ, ನಾನು ಹೇಗಾದ್ರೂ ಮಾಡಿ ಸಿಗರೇಟ್ ಸೇರ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಯಾರಿಗೂ ಗೊತ್ತಿಲ್ಲದ ಒಂದು ಜಾಗಕ್ಕೆ ಹೋಗಿ ಸಿಗರೇಟ್ ಸೇರ್ತಾನೆ. ಆಗ ಸಡನ್ ಆಗಿ ಒಬ್ಬ ವ್ಯಕ್ತಿ ಅಲ್ಲಿ ಪ್ರತ್ಯಕ್ಷನಾಗಿ ಕೆಗೆ ಫೋನ್ ಕೊಡ್ತಾನೆ. ಫೋನ್ ನಲ್ಲಿ ನೀನು ಸಿಗರೇಟ್ ಸೇದಿದ್ದರಿಂದ ನಿನ್ನ ತಮ್ಮನ್ನ ಗ್ಯಾಸ್ ಚೇಂಬರ್ ನಲ್ಲಿ ಹಾಕಿದ್ದೀವಿ ಅಂತ ಹೇಳ್ತಾರೆ. ಕೆ ಅಲ್ಲಿಂದ ಸೀದಾ ಪ್ರಯೋಗಶಾಲಕ್ಕೆ ಬರ್ತಾನೆ. ಗುರುಜಿ ಕೆಗೆ ನೀನು ತಪ್ಪು ಮಾಡಿದ್ದೀಯಾ, ಅದಕ್ಕೆ 21 ಲಕ್ಷ ಫೀಸ್ ಕಟ್ಟು ಅಂತ ಹೇಳ್ತಾನೆ. ಕೆ ಕಟ್ತಾನೆ. ಆಗ ಕೆ ತಮ್ಮನ್ನ ಬಿಡಲಾಗುತ್ತೆ. ಕೆ ತನ್ನ ತಮ್ಮನ್ನ ಭೇಟಿಯಾಗೋಕೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಆಗ ಕೆ ತಮ್ಮ ಅವನನ್ನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಕೆ ಆಫೀಸ್ಗೆ ಬಂದು ಯಾರು ಸಿಗರೇಟ್ ಸೇದಬಾರ್ದು ಅಂತ ಬೋರ್ಡ್ ಹಾಕಿಸ್ತಾನೆ. ಇದರಿಂದ ತನಗೂ ಸಿಗರೇಟ್ ಸೇದೋ ಮನಸ್ಸಾಗಲ್ಲ ಅನ್ಕೋತಾನೆ. ಕೆ ಓಲ್ಡ್ ಫ್ರೆಂಡ್ ಅಲೆಕ್ಸ್ ವಿದೇಶದಿಂದ ಬಂದು ಸಿಗರೇಟ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ಬೇಕಂತ ಇಂಡಿಯಾಗೆ ಬಂದಿರ್ತಾನೆ. ಅಲೆಕ್ಸ್ ಕೆನ ಕಂಪನಿ ಲಾಂಚ್ ಇವೆಂಟ್ಗೆ ಕರೆದಿರ್ತಾನೆ. ಅಲ್ಲಿಗೆ ಕೆ ಮತ್ತು ಅವನ ಹೆಂಡತಿ ಅಂಜಲಿ ಹೋಗ್ತಾರೆ. ಅಲ್ಲಿ ಅಲೆಕ್ಸ್ ಲಾಂಚ್ ಮುಗಿದ ಮೇಲೆ ಕೆಗೆ ಸಿಗರೇಟ್ ಸೇದುವಂತೆ ಹೇಳ್ತಾನೆ. ಆದ್ರೆ ಕೆ ಬೇಡ ಅಂತ ಹೇಳ್ತಾನೆ. ಆಗ ಅಲೆಕ್ಸ್ ಕಡೆಯವರು ಕೆ ಕೈನ ಹಿಡ್ಕೊಂಡು ಫೋರ್ಸ್ ಆಗಿ ಸಿಗರೇಟ್ ಬಾಯಲ್ಲಿಟ್ಟು ಬೆಂಕಿ ಹಚ್ಚುವಷ್ಟರಲ್ಲಿ ಕೆ ಸಿಗರೇಟ್ ನ ಉಗಿದು ಬಿಡ್ತಾನೆ. ಆಗ ಕೆಗೆ ಪೊಲೀಸಿಂದ ಕಾಲ್ ಬರುತ್ತೆ. ಇವರು ನಾವು ನಿಮ್ಮ ಮನೆಯಲ್ಲಿ ಇದ್ದೀವಿ, ನಿಮ್ಮ ಹೆಂಡತಿ ನಮಗೆ ಕಾಲ್ ಮಾಡಿದ್ರು, ಇಲ್ಲಿ ಬಂದು ನೋಡಿದ್ರೆ ಮನೆ ಸಾಮಾನು ಎಲ್ಲ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ತಾನೆ. ಆದ್ರೆ ಕೆ ಅಂಜಲಿ ನನ್ನ ಜೊತೆ ಇದ್ದಾಳೆ ಅಂತ ಹೇಳ್ತಾನೆ. ಆದ್ರೆ ಕೆಗೆ ಅಂಜಲಿ ಅಲ್ಲಿ ಕಾಣಿಸಲ್ಲ. ಆಗ ಕೆ ಮನೆಗೆ ಬರ್ತಾನೆ. ಮನೆ ಪರಿಸ್ಥಿತಿ ನೋಡಿ ಕೆ ಗುರುಜಿಗೆ ಕಾಲ್ ಮಾಡಿ ನಾನು ಸಿಗರೇಟ್ ಸೇದಿಲ್ಲ ಅಂತ ಹೇಳ್ತಾನೆ. ಆಗ ಗುರುಜಿ ಹೌದಾ ಅಂತ ರೆಕಾರ್ಡ್ ಚೆಕ್ ಮಾಡ್ತಾನೆ. ಕೆ ಸಿಗರೇಟ್ ಸೇದಿರಲ್ಲ. ಆಗ ಗುರುಜಿ ಸಾರಿ, ನಮ್ಮಿಂದ ಮಿಸ್ಟೇಕ್ ಆಯ್ತು, ನಾವು ನಿನ್ನ ಹೆಂಡತಿನ ಸಾಯಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾನೆ. ಆಗ ಕೆ ಇದನ್ನೆಲ್ಲ ಪೊಲೀಸರಿಗೆ ಹೇಳು ಅಂತ ಪೊಲೀಸರಿಗೆ ಫೋನ್ ಕೊಡ್ತಾನೆ. ಆದರೆ ಕಾಲ್ ಕಟ್ ಆಗಿರುತ್ತೆ ಮತ್ತು ಫೋನ್ ಕಾಲ್ ಚೆಕ್ ಮಾಡಿದಾಗ ಯಾವುದೇ ಕಾಲ್ ಬಂದಿದ್ದು ಅಥವಾ ಹೋಗಿದ್ದು ಲೀಸ್ಟ್ ನಲ್ಲಿ ಇರೋಲ್ಲ. ಆಗ ಅಲ್ಲಿಗೆ ಅಬ್ಬಾಸ್ ಬರ್ತಾನೆ. ಕೆ ಅಬ್ಬಾಸ್ಗೆ ನಿನಗೆ ಎಲ್ಲ ಗೊತ್ತಿದೆಯಲ್ಲ, ನೀನು ಎಲ್ಲ ನಿಜ ಹೇಳು ಅಂತ ಹೇಳ್ತಾನೆ. ಆಗ ಅಬ್ಬಾಸ್ ಕೆ ಕಿವಿಯಲ್ಲಿ ನೀನು ಸುಮ್ಮನಿರು, ಇಲ್ಲಾಂದ್ರೆ ಗುರುಜಿ ಕಡೆಯವರು ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಕೆ ಪೊಲೀಸರನ್ನ ಕಾರ್ಪೆಟ್ ಕಂಪನಿಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅವರಿಗೆ ಅಲ್ಲಿ ಯಾವುದೇ ಪ್ರೂಫ್ ಸಿಗಲ್ಲ. ಪೊಲೀಸರಿಗೆ ಕೆ ಮೇಲೇನೆ ಡೌಟ್ ಬಂದು ಅವರು ಕೆನ ಅರೆಸ್ಟ್ ಮಾಡ್ತಾರೆ. ಆಗ ಕೆ ಇದೆಲ್ಲ ಬಾಬಾ ಬೆಂಗಾಲಿ ಅನ್ನೋ ವ್ಯಕ್ತಿ ಮಾಡ್ತಿದ್ದಾನೆ, ನಿಮಗೆ ನಂಬಿಕೆ ಬಂದಿಲ್ಲ ಅಂದ್ರೆ ನಾನೀಗ ಸಿಗರೇಟ್ ಸೇರ್ತೀನಿ, ಈಗ ನನ್ನ ಫೋನ್ ರಿಂಗ್ ಆಗುತ್ತೆ ನೋಡಿ ಅಂತ ಸಿಗರೇಟ್ ಸೇದೋಕೆ ಸ್ಟಾರ್ಟ್ ಮಾಡ್ತಾನೆ. ಸಿಗರೇಟ್ ಮುಗಿಯುವಷ್ಟರಲ್ಲಿ ಕೆ ಫೋನ್ ರಿಂಗ್ ಆಗುತ್ತೆ. ಫೋನ್ ನಲ್ಲಿ ನಿಮ್ಮ ತಮ್ಮ ಸೂಸೈಡ್ ಮಾಡ್ಕೊಂಡ ಅಂತ ಹೇಳ್ತಾರೆ. ಆಗ ಕೆ ಇದು ಖಂಡಿತ ಗುರುಜಿನೇ ಮಾಡಿದ್ದು ಅಂತ ಹೇಳ್ತಾನೆ. ಆಗ ಪೊಲೀಸ್ ನಿಮ್ಮ ತಮ್ಮನ ಹತ್ರ ಒಂದು ಲೆಟರ್ ಸಿಕ್ಕಿದೆ, ಅದರಲ್ಲಿ ಆತ ನಿನ್ನ ಸಿಗರೇಟ್ ಸೇದೋ ಕಾರಣದಿಂದ ಬೇಸತ್ತು ಸೂಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಬರೆದಿದ್ದಾನೆ ಅಂತ ಹೇಳ್ತಾರೆ. ಪೊಲೀಸರು ಕೆ ಮಾತು ಕೇಳದೆ ಅವನನ್ನ ಸೆಲ್ ನಲ್ಲಿ ಹಾಕ್ತಾರೆ. ಕೆಗೆ ಎಚ್ಚರಿಕೆ ಆದಾಗ ಆತ ತನ್ನ ಮನೆಯ ಬಾತ್ ಟಬ್ ನಲ್ಲಿ ಇರ್ತಾನೆ. ಪ್ರಯೋಗಶಾಲಾ ಕಡೆಯಿಂದ ಸಿಗರೇಟ್ಗೆ ಸಂಬಂಧಿಸಿದ ಒಂದು ಬುಕ್ ಕೆ ಮನೆಗೆ ಬಂದಿರುತ್ತೆ. ಕೆ ಆ ಬುಕ್ ನ ಫುಲ್ ಓದ್ತಾನೆ. ಆಗ ಅವನಿಗೆ 0 ಟೈಮ್ ಅಂದ್ರೆ ವರ್ಷದ ಕೊನೆಯ ಸಮಯ ಮತ್ತು ವರ್ಷ ಪ್ರಾರಂಭದ ಮೊದಲನೆಯ ಸಮಯದಲ್ಲಿ ಈ ಪ್ರಯೋಗಕ್ಕೆ ಒಳಪಟ್ಟವರಿಗೆ ಸಿಗರೇಟ್ ಸೇದುವ ಅನುಮತಿ ಇದೆ ಅಂತ ಗೊತ್ತಾಗುತ್ತೆ. ಆಗ ಕೆ ರೆಡಿಯಾಗಿ ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ತುಂಬಾ ಜನ ಇರ್ತಾರೆ. ಸರಿಯಾದ ಸಮಯ ಬಂದಾಗ ಎಲ್ಲರೂ ಸಿಗರೇಟ್ ಸೇದೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಗುರುಜಿ ಸಹ ಬಂದಿರ್ತಾನೆ. ಗುರುಜಿ ಸಹ ಸಿಗರೇಟ್ ಸೇರ್ತಿರ್ತಾನೆ. ಆಗ ಕೆ ಗುರುಜಿ ಕಡೆ ಕೈ ಮಾಡ್ತಾನೆ. ಆಗ ಎಲ್ಲರೂ ಗುರುಜಿನ ಹೊಡೆಯೋಕೆ ಹೋಗ್ತಾರೆ. ಕೆ ಕೂಡ ಗುರುಜಿನ ಹೊಡೆಯೋಕೆ ಹೋಗ್ತಾನೆ. ಆದ್ರೆ ಯಾರೋ ಕೆನ ಹೊಡಿತಾರೆ. ಕೆ ಮೂರ್ಛೆ ಹೋಗ್ತಾನೆ. ಕೆಗೆ ಎಚ್ಚರಿಕೆ ಆದಾಗ ಆತ ರಷ್ಯನ್ ಆರ್ಮಿ ಬೇಸ್ ನಲ್ಲಿ ಇರ್ತಾನೆ. ಅಂಜಲಿ ಕೆಗೆ ಕಾಲ್ ಮಾಡ್ತಾಳೆ. ಅಂಜಲಿ ವಾಯ್ಸ್ ಕೇಳಿ ಕೆ ಶಾಕ್ ಆಗ್ತಾನೆ. ಕೆ ಅಂಜಲಿಗೆ ನೀನು ಇನ್ನೂ ಜೀವಂತವಾಗಿದ್ದೀಯಲ್ಲ ಅಂತ ಕೇಳ್ತಾನೆ. ಆಗ ಅಂಜಲಿ ಹೌದು, ನೀನು ಎಲ್ಲಿದ್ದೀಯಾ ಅಂತ ಕೇಳ್ತಾಳೆ. ಕೆ ಗೊತ್ತಿಲ್ಲ, ನೀನು ಎಲ್ಲಿಂದ ಕಾಲ್ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಆಗ ಅಂಜಲಿ ಆಫೀಸ್ ನಿಂದ ಅಂತ ಹೇಳ್ತಾಳೆ. ಅದಕ್ಕೆ ಕೆ ನನ್ನ ಸೆಕ್ರೆಟರಿ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಆಗ ಅಂಜಲಿ ನಾನೇ ಅಲ್ವಾ ನಿನ್ನ ಸೆಕ್ರೆಟರಿ ಅಂತ ಹೇಳ್ತಾಳೆ. ಅದಕ್ಕೆ ಕೆ ನನ್ನ ಸೆಕ್ರೆಟರಿಗೆ ಮದುವೆ ಆಗಿದೆ ಅಂತ ಹೇಳ್ತಾನೆ. ಆಗ ಅಂಜಲಿ ನೀನೇ ತಾನೇ ಹೇಳಿದ್ದು ನಮ್ಮಿಬ್ಬರ ಮದುವೆ ಬಗ್ಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾಳೆ. ಆಗ ಕೆಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಕೆ ನಾನು ಸಿಗರೇಟ್ ಸೇದಿದರೆ ಬಂಗಾಲಿ ಬಾಬಾ ನನ್ನ ಸಾಯಿಸಿ ಬಿಡ್ತಾನೆ, ನಾನು ಫ್ರೀ ಆಗ್ಬಿಡ್ತೀನಿ ಅನ್ಕೋತಾನೆ. ಆಗ ಅವನಿಗೆ ವಿಂಡೋ ಹೊರಗೆ ಸಿಗರೇಟ್ ಪ್ಯಾಕ್ ಕಾಣುತ್ತೆ. ಕೆ ವಿಂಡೋ ಮುರಿದು ಅಲ್ಲಿಗೆ ಹೋಗ್ತಾನೆ. ಆಗ ಕೆಗೆ ತನ್ನ ಫ್ರೆಂಡ್ ಒಂದು ಸಲ ಬಾಟಬ್ ನಲ್ಲಿ ಜಂಪ್ ಮಾಡಿ ನೋಡು ಅಂತ ಹೇಳಿದ ವಿಷಯ ನೆನಪಾಗುತ್ತೆ. ಅದಕ್ಕೆ ಬಾಟಬ್ ನಲ್ಲಿ ಜಂಪ್ ಮಾಡ್ತಾನೆ. ಕೆ ಈಜುಕೊಂಡು ನಾಲಿ ಮುಖಾಂತರ ಒಂದು ರೂಮ್ಗೆ ಬರ್ತಾನೆ. ಅಲ್ಲಿ ಎಲ್ಲರೂ ಕೆ ತರ ಬಟ್ಟೆ ಹಾಕೊಂಡಿರ್ತಾರೆ. ಕೆ ಅವರಿಗೆ ನಾನು ಇಲ್ಲಿ ಹೇಗೆ ಬಂದೆ, ನಾನು ಬಾಟಬ್ ನಲ್ಲಿ ಜಂಪ್ ಮಾಡಿದ್ದು ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಇಲ್ಲಿ ಕೆಲವರು ಅಲ್ಮಾರಿ ಒಳಗಿಂದ ಮಂಚ ಕೆಳಗಿಂದ ಬರ್ತಾರೆ ಅಂತ ಹೇಳ್ತಾನೆ. ಕೆಗೆ ತನ್ನ ಪ್ರತಿರೂಪ ಕಾಣುತ್ತೆ. ಅಲ್ಲಿದ್ದ ವ್ಯಕ್ತಿ ಅದು ನಿನ್ನ ದೇಹ, ನೀನು ಬೇಕಾದ್ರೆ ಅವನ ಜೊತೆ ಇಲ್ಲಿರೋ ಟೆಲಿಫೋನ್ ನಿಂದ ಮಾತಾಡಬಹುದು, ಆದ್ರೆ ಇದರಲ್ಲಿ ₹1 ಕಾಯಿನ್ ಹಾಕ್ಬೇಕು ಅಂತ ಹೇಳ್ತಾನೆ. ಆದರೆ ಕೆ ಹತ್ರ ₹1 ಇರಲ್ಲ. ಈ ಕಡೆ ಕೆ ಹತ್ರ ಅಂಜಲಿ ಮತ್ತು ಬೆಂಗಾಲಿ ಬಾಬಾ ಬರ್ತಾರೆ. ಅಂಜಲಿ ಕೆಗೆ ನಿನಗೆ ಮೆಲ್ಲಗೆ ಎಲ್ಲ ನೆನಪಾಗುತ್ತೆ ಅಂತ ಹೇಳ್ತಾಳೆ. ಆಗ ಕೆ ನನಗೆ ಯಾರೋ ಕರೆಯೋ ತರ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಗುರುಜಿ ಅದು ನಿಮ್ಮ ಅಂತರಾತ್ಮದ ಕೂಗು ಅಂತ ಹೇಳ್ತಾನೆ. ಒಬ್ಬ ಹುಡುಗಿ ಮೈಕ್ ನಲ್ಲಿ ಎಲ್ಲರೂ ಸ್ನಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ಆಗ ಕೆ ಹೊರಗೆ ನೋಡಿದಾಗ ಕೆ ಫ್ರೆಂಡ್ ನ ಒಬ್ಬ ಬರುಕ ಹಾಕಿದ ಮಹಿಳೆ ಕರ್ಕೊಂಡು ಹೋಗ್ತಿರ್ತಾಳೆ. ಎಲ್ಲರನ್ನ ಒಂದು ರೂಮ್ಗೆ ಸ್ನಾನಕ್ಕೆ ಕರ್ಕೊಂಡು ಬರಲಾಗುತ್ತೆ. ಆದ್ರೆ ಅಲ್ಲಿ ನೀರಿನ ಬದಲು ಬೆಂಕಿ ಇರುತ್ತೆ. ಆಗ ಕೆಗೆ ಬಂಗಾಲಿ ಬಾಬಾ ಹೇಳಿದ ಮಾತು ನೆನಪಾಗುತ್ತೆ. ಆತ್ಮ ಇದ್ದರೆ ಮಾತ್ರ ದೇಹಕ್ಕೆ ಬೆಲೆ, ಇಲ್ಲಂದ್ರೆ ದೇಹ ನಶ್ವರ.
ಅಲ್ಲಿದ್ದ ಬೆಂಕಿ ಕೆ ಆತ್ಮನ್ನ ಆವಿ ಮಾಡಿಬಿಡುತ್ತೆ. ಕೆಗೆ ತನ್ನ ಬೆಡ್ರೂಮ್ನಲ್ಲಿ ಎಚ್ಚರಿಕೆ ಆಗುತ್ತೆ. ಆತ ಅಂಜಲಿ ಪಕ್ಕ ಮಲ್ಕೊಂಡಿರ್ತಾನೆ. ಅವನು ಮುಖ ತೊಳೆಯಲು ಬಾತ್ರೂಮ್ಗೆ ಹೋದಾಗ ತನ್ನ ಕೈಯನ್ನು ನೋಡ್ತಾನೆ. ಅವನ 2 ಬೆರಳು ಕಟ್ಟಾಗಿರುತ್ತೆ. ಮರುದಿನ ಕೆ ತನ್ನ ಆಫೀಸ್ನಲ್ಲಿರ್ತಾನೆ. ಫೋನ್ನಲ್ಲಿ ತನ್ನ ಫ್ರೆಂಡ್ಗೆ ಪ್ರಯೋಗಶಾಲೆಗೆ ಹೋಗುವಂತೆ ಕನ್ವಿನ್ಸ್ ಮಾಡ್ತಿರ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.